ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. 3 ದಿನಗಳು ಸಿಂಗಾಪುರವನ್ನು ಸುತ್ತಿದ ನಂತರ 4ನೆಯ ದಿನ ನಾವು ಮಲೇಷ್ಯಾ ಕಡೆ ಹೊರಡ್ತಾ ಇದ್ದೀವಿ. ಈ ದಿನ ಬೇಗ ಎದ್ದು ಬ್ರೇಕ್ಫಾಸ್ಟನ್ನು ಮುಗಿಸಿ ನಾವು ರೂಮನ್ನು ಚೆಕ್ಔಟ್ ಮಾಡಿ ಮಲೇಷ್ಯಾ ಕಡೆ ಹೊರಡ್ತಾ ಇದ್ದೀವಿ. ಸಿಂಗಾಪುರದಿಂದ ನಾವು ಮಲೇಷ್ಯಾಗೆ ಬಸ್ಸಲ್ಲಿ ಹೊರಡ್ತಾ ಇದ್ದೀವಿ. ಇಲ್ಲಿ ಬಸ್ಸನ್ನು ಕೋಚ್ ಅಂತ ಕರೀತಾರೆ. ನಾವು ನೋಡಿ ಕೋಚ್ ಸ್ಟೇಷನ್ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 8:30ಗೆ ನಮಗೆ ಸಿಂಗಾಪುರದಿಂದ ಮಲೇಷ್ಯಾಗೆ ಕೋಚ್ ಇತ್ತು. ನಾವು ಆ ಕೋಚಲ್ಲಿ ಮಲೇಷ್ಯಾ ಕಡೆ ಹೊರಟ್ವಿ. ತುಂಬಾ ಟ್ರಾಫಿಕ್ ಇತ್ತು. ಈ ಮೈಗ್ರೇಷನನ್ನು ಮುಗಿಸಿ ಮಲೇಷ್ಯಾ ತಲುಪೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಮಲೇಷ್ಯಾದ ಕೌಲಾಲಂಪುರ ನಾವಿವಾಗ ಎಂಟ್ರಿ ಆಗ್ತಾ ಇರೋದು ಮಲೇಷ್ಯಾ ರಾಜಧಾನಿ ಕೌಲಾಲಂಪುರ. ಮೊದಲಿಗೆ ನಾನು ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಿ ಇದೇ ತುಂಬ ದೊಡ್ಡ ಕಟ್ಟಡ ಅಂದ್ಕೊಂಡೆ. ಆನಂತರ ಬಾಂಬೆಗೆ ಹೋದೆ. ಆ ಕಟ್ಟಡಗಳಂತೂ ಇಡೀ ಚೀನಾ ಟೌನನ್ನು ಸುತ್ತಕೊಂಡು ಹಾಗೆ ಮುಂದೆ ಬರೋ ಅಷ್ಟರಲ್ಲಿ 7:30 ಆಗಿತ್ತು. ಸರಿ, ಇನ್ನು ಊಟ ಮಾಡ್ಕೊಂಡೋಗಿ ರೂಮನ್ನು ಸೇರಿಕೊಳ್ಳೋಣ 8:30 ಅಷ್ಟರಲ್ಲಿ ಅಂದ್ಕೊಂಡು ನಾವು ಅಲ್ಲೇ ಪಕ್ಕದಲ್ಲಿದ್ದಂತಹ ಹೋಟೆಲ್ಗೆ ಊಟಕ್ಕೆ ಹೋದ್ವಿ. ಊಟ ಚೆನ್ನಾಗಿತ್ತು. ವೆಜ್ಜು ನಾನ್ ವೆಜ್ ಎರಡೂ ಕೂಡ ಇತ್ತು. ನಾನ್ ವೆಜ್ಜಲ್ಲಿ ಫಿಶ್ ಚಿಕನ್ ಇತ್ತು. ವೆಜ್ಜಲ್ಲಿ ಎಲ್ಲ ರೀತಿ ಕೂಡ ಇತ್ತು. ಇದೆರಡೇ ನೋಡಿ, ಇದೆರಡೇ ನಾನ್ ವೆಜ್. ಫಸ್ಟ್ ನಾವು ವಿಸಿಟ್ ಮಾಡಿದ್ದು ಇಸ್ತಾನ ನೇಗರ ಅಂತ. ಇದೊಂದು ನ್ಯಾಷನಲ್ ಪ್ಯಾಲೇಸ್, ನಾರ್ತ್ ವೆಸ್ಟ್ ಕೌಲಾಲಂಪುರ್.
ರಿಂಗಿಟ್ಸ್, 3 ರಿಂಗಿಟ್ಸ್, 4 ರಿಂಗಿಟ್ಸ್ ಅಂತ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರು. ನನ್ನ ಫ್ರೆಂಡು ಪ್ಯೂರ್ ವೆಜ್ ಆಗಿರೋದ್ರಿಂದ ಎಲ್ಲ ತರಕಾರಿಗಳನ್ನು ಅವರು ಸೆಲೆಕ್ಟ್ ಮಾಡಿಕೊಂಡ್ರು. ನೆಕ್ಸ್ಟ್ ನಾನ್ ವೆಜ್ ಅಲ್ವಾ, ಅದಕ್ಕೆ ದೊಡ್ಡದಾದ ಬೌಲ್ಗಳನ್ನು ಇಟ್ಟಿದ್ರು, ದೊಡ್ಡ ಬೌಲ್ಗಳು. ನೋಡಿ, ಇದು ಸೀ ಫಿಶ್ ಅಂತೆ. ನಾನು ಫಿಶನ್ನು ತೊಗೊಂಡೆ. ಇದು ಯಾವ ಕಡೆಯಿಂದ ಫಿಶ್ ನಂಗೆ ಗೊತ್ತಿರಲಿಲ್ಲ, ಒಟ್ಟಿನಲ್ಲಿ ಅದು ಸೀ ಫಿಶ್ ಅಂದರು, ತೊಗೊಂಡ್ವಿ. ಇದೇ ಲೈಫಲ್ಲಿ ಫಸ್ಟ್ ಟೈಮ್. ಇದು ಕೂಡ ಸೀ ಫಿಶ್ಶು, ಇನ್ನೊಂದು ರೀತಿ ಏನೋ ಹೆಸರು ಹೇಳಿದ್ರು ಆ ಫಿಶ್ದು, ಅದನ್ನು ತೊಗೊಂಡೆ. ಆನಂತರ ಇದು ಒಂದು ರೀತಿ ಫಿಶ್ ಅಂದರು, ಅದನ್ನು ತೊಗೊಂಡು. ನಾನು ಇಷ್ಟೇ ತೊಗೊಂಡಿದ್ದು, ತಿನ್ನೋಕ್ಕಾಗುತ್ತೋ ಇಲ್ವೋ ಅಂತ ಭಯ ಆಯಿತು. ನೋಡಿ, ಇಲ್ಲಿ ವೆಜ್ ನಾನ್ ವೆಜ್ ಎರಡನ್ನೂ ಕೂಡ ಒಂದೇ ಕಡೆ ಹಾಕ್ತಾಯಿದ್ದಾರೆ. ನಾವು ಬೇರೆ ಬೇರೆ ಹಾಕ್ತಾರೆ ಅಂದ್ಕೊಂಡ್ವಿ, ನೋಡಿದ್ರೆ ಒಂದೇ ಕಡೆ ಹಾಕ್ತಾಯಿದ್ದಾರೆ. ಅದು ಬಿಸಿನೀರಲ್ಲಿ ಅಜ್ಜಿದ್ರು ಅಷ್ಟೇ, ಬೇಯಿಸಲೇ ಇಲ್ಲ. ತಕ್ಷಣವೇ ತೆಗೆದು ವಾಪಸ್ ನಮಗೆ ಅದನ್ನು ಕೊಟ್ಟರು. ನಾವು ಕುಕ್ ಮಾಡ್ತಾರೆ ಅಂದರೆ ಉಪ್ಪು ಖಾರ ಎಲ್ಲ ಹಾಕಿ ನೀಟಾಗಿ ಕುಕ್ ಮಾಡ್ತಾರೆ ಅಂದ್ಕೊಂಡ್ವಿ, ಇಲ್ಲ, ಜಸ್ಟ್ ಬಿಸಿನೀರಲ್ಲಿ ಅಜ್ಜಿ ಹಾಗೆ ಅದಕ್ಕೇನೋ ರಸವನ್ನು ಹಾಕಿ ಕೊಟ್ಟರು. ಇದು ನೋಡಿದ ತಕ್ಷಣ ನಿಜವಾಗ್ಲೂ ಹೊಟ್ಟೆ ತುಂಬೋಯ್ತು. ಹೇಗಪ್ಪ ತಿನ್ನೋದು ಅಂದ್ಕೊಂಡ್ವಿ. ಇದನ್ನು ಎತ್ತಿ ಒಂದೇ ಒಂದು ಪೀಸು ಬಾಯಿಗಿಟ್ಟೆ, ಹೊಟ್ಟೆಲಿರೋದೆಲ್ಲ ಕಲಿಸ್ಕೊಂಡು ಆಚೆ ಬಂದಂಗೆ ಆಯಿತು. ಒಬ್ಬಾ ಒಂಥರ ಅನ್ನಿಸ್ತು, ಏನೂ ಬೆಂದಿರಲಿಲ್ಲ, ಹಸಿ ಕೊನೆಗೆ ನೂಡಲ್ಸ್ನ ತೊಗೊಂಡ್ವಿ. ಆ ನ್ಯೂಡಲ್ಸ್ ತಿನ್ನೋದಕ್ಕೆ ಒಂದೆರಡು ಕಡ್ಡಿಗಳನ್ನ ಕೊಟ್ಟಿದ್ದರು, ಅದರಲ್ಲಿ ಟ್ರೈ ಮಾಡಿದೆ. ನನ್ನ ಫ್ರೆಂಡ್ದು ಪ್ಯೂರ್ ವೆಜ್ ಊಟ ನೋಡಿ ಹೇಗಿದೆ. ದೊಡ್ಡ ಬೌಲಲ್ಲಿ ಫುಲ್ ಕೊಟ್ಟಿದ್ದಾರೆ. ಅವರು ಸ್ಪೂನ್ ತೊಗೊಂಡು ಟ್ರೈ ಮಾಡ್ತಿದ್ದಾರೆ. ನಾನೊಂದು ಸ್ಟಿಕ್ಕಲ್ಲಿ ಟ್ರೈ ಮಾಡಿದೆ, ಇವರು ಸ್ಟಿಕ್ಕಲ್ಲಿ ಆಗಿಲ್ಲ ಅಂದ್ಕೊಂಡು ಆನಂತರ ಸ್ಪೂನ್ ತೊಗೊಂಡು ಸ್ಪೂನಲ್ಲಿ ತಿನ್ನೋಕ್ಕೆ ಟ್ರೈ ಮಾಡಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ, ಆದರೂ ಏನೋ ಒಂದು ಖುಷಿಗೆ ತಿಂತಾಯಿದ್ರು. ಆನಂತರ ಅವರು ಕೂಡ 2 ಸ್ಟಿಕ್ ತೊಗೊಂಡು ಟ್ರೈ ಮಾಡಿದ್ರು. ಓಕೆ, ಅದರಲ್ಲೂ ತಿನ್ಬೋದು ಅಂತ ತಿಂದು ತೋರಿಸಿದ್ರು. ಅದನ್ನು ಮುಗಿಸಿ ಶಾಪಿಂಗ್ ಕಡೆ ಹೊರಟ್ವಿ. ನೆಕ್ಸ್ಟ್ ಫ್ಲೋರ್ಗೆ ನೋಡಿ, ಇದು ಫುಡ್ ಫ್ಲೋರಿಂದ ಕೆಳಗಡೆ ಕಾಣಿಸ್ತಾ ಇರೋದು ಶಾಪಿಂಗ್ ಫ್ಲೋರ್. ಆ ಕಡೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಸಂಜೆ 7:30 ಹಾಗೇ ಹೋಯ್ತು.